ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಲಾಸ್ಟ್ ಸಾಟರ್ಡೆ ತೊಗೊಂಡಿರೋವಂಥ ಕ್ಲಿಪ್ಪಿಂಗ್. ನಾನು ನನ್ನ ತಂಗಿ ಹಾಗೂ ನನ್ನ ಟ್ಯೂಷನ್ ಪೇರೆಂಟ್ ಆಗೋ ನನ್ನ ಸ್ಟೂಡೆಂಟ್ ಜಿಂದಾಲ್ಗೆ ಹೋಗಿದ್ವಿ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಂತ ಹೇಳಿ. ಬೇರೆ ಕಡೆ ಎಲ್ಲ ಕೇಳಿದ್ವಿ, ಕಾಸ್ಟ್ಲಿ ಅಂತ ಹೇಳಿದ್ರು. ಸರಿ, ಎನಿವೇಸ್ ಇದು ಗೌರ್ಮೆಂಟ್ ಹಾಸ್ಪಿಟಲ್, ವೈ ನಾಟ್, ನಾವು ಗೌರ್ಮೆಂಟ್ ಟ್ಯಾಕ್ಸ್ನ ಕಟ್ತೀವಿ, ಯಾಕೆ ಇದನ್ನು ಬೆನಿಫಿಟ್ ನಾವು ಯೂಸ್ ಮಾಡ್ಕೊಳ್ಬಾರ್ದು ಅಂತ ಹೇಳಿ ನಾನು ನನ್ನ ತಂಗಿ ಇಬ್ಬರು ಕೂಡ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿ ಹೋಗಿದ್ವಿ. ಬಿಕಾಸ್ ನಾವು ಡಾಕ್ಟರ್ ಹತ್ರ ತೋರಿಸ್ತಾ ಇದ್ವಿ. ಅವರು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ, ಯಾವುದಾದ್ರೂ ಒಂದು ಸಪ್ಲಿಮೆಂಟ್ ಬೇಕಾದರೆ ಕೊಡ್ಬೋದು ಅಂತ ಹೇಳಿದರು ನಮಗೆ 3 months ಬ್ಯಾಕೆ. ಬಟ್ ಟೈಮ್ ಇಬ್ರಿಗೂ ಆಗಿರಲಿಲ್ಲ. ಸೊ ಫೈನಲಿ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬಂದ್ವಿ. ಯಾರ್ಯಾರು ಗೌರ್ಮೆಂಟ್ ಬೆನಿಫಿಟ್ ಇದೆಯೋ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಎಲ್ಲ ವಸ್ತುಗಳಲ್ಲೂ ನಾವು ಟ್ಯಾಕ್ಸ್ನ ಕಟ್ತೀವಿ, ಜಸ್ಟ್ ಒಂದು ಚಾಕ್ಲೇಟಿಂದನೋ. ಸೊ ಈ ಬೆನಿಫಿಟ್ನ ದಯವಿಟ್ಟು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಗೌರ್ಮೆಂಟಲ್ಲಿ ಯಾವುದೇ ಬೆನಿಫಿಟ್ ಕೊಟ್ಟರು ಕೂಡ. ಇಲ್ಲಿ ಬರ್ತಾ ಇದ್ದಾರೆ ನೋಡಿ, ಇವರೇ ನರ್ಸು, ತುಂಬ ಚೆನ್ನಾಗಿ ನಮ್ಮನ್ನು ಇಮ್ಮಿಡಿಯೇಟಾಗಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಟ್ರು. ಆ್ಯಂಡ್ ಅವರು ನನ್ನ ಟ್ಯೂಷನ್ ಪೇರೆಂಟ್ ಹಾಗೂ ನನ್ನ ಕಿಡ್. ಇದು ನೆಕ್ಸ್ಟ್ ಡೇ ಸಂಡೇ ಬ್ಲಾಗ್ ಆಗಿರುತ್ತೆ. ಯೂಶಲಿ ಫಿಶ್, ಮಟನ್, ಚಿಕನ್ ಏನೇ ಆದರೂ ನಮ್ಮ ಅಪ್ಪ ಅಮ್ಮನೇ ತರ್ತಾರೆ. ಅವತ್ತು ಸಂಡೇ ನಮ್ಮ ಅಪ್ಪ ಎಲ್ಲೋ ಮದುವೆಗೆ ಹೋಗಿದ್ರು. ಆ್ಯಂಡ್ ನನ್ನಮ್ಮ ಇಲ್ಲ ನೀನು ಹೋಗಿ ತೊಗೊಂಡು ಬನ್ನಿ, ನೀವು ಕಲ್ತಂಗೆ ಆಗತ್ತೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾನು ನನ್ನ ತಂಗಿ ಇಬ್ಬರು ಹೋಗಿದ್ವಿ ಮೀನು ತೊಗೊಂಡು ಬರೋಣ ಅಂತೇಳಿ. ನನಗೆ ಚಿಕನ್ ಮತ್ತು ಫಿಶ್ ಇಸ್ ಮೈ ಆಲ್ ಟೈಮ್ ಫೇವ್ರೆಟ್. ಸ್ಪೆಷಲಿ ಫಿಶ್ ತುಂಬ ಒಳ್ಳೆಯದು ನಮ್ಮ ಹೆಲ್ತ್ಗೆ, ಹೇರ್ಗಾಗಲಿ ನಮ್ಮ ಸ್ಕಿನ್ಗಾಗಲಿ ತುಂಬ ಒಳ್ಳೆಯದು. ಯಾರು ಫಿಶ್ ತಿನ್ನಲ್ವ ಪ್ಲೀಸ್ ತಿನ್ನೋ ಪ್ರಯತ್ನ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಯೂಶ್ವಲಿ ನಾವು ಬಾಂಗ್ಡಾ ಅಥವಾ ಅಂಜಲ್ ತೊಗೊಳ್ತೀವಿ, ಮುಳ್ಳಿರಲ್ಲ ಅಂತ. ಫಾರ್ ದ ಫಸ್ಟ್ ಟೈಮ್ ನಾವು ಬೇರೆ ಏನೋ ಟ್ರೈ ಮಾಡೋಣ ಅಂತ ಹೇಳಿ ಈ ಫಿಶ್ನ ತೊಗೊಂಡ್ವಿ. ಆ್ಯಂಡ್ ಫಿಶ್ ರೇಟ್ ತುಂಬ ಜಾಸ್ತಿ ಆಗಿದೆ ಬಿಕಾಸ್ ಆಫ್ ವೆದರ್ ಚೇಂಜಸ್. ಆ್ಯಂಡ್ ನಾವು ತೊಗೊಂಡಿದ್ದು ಬಂದು ಕೊಕ್ರೆ ಮೀನು ಅಂತ ಹೇಳಿ ಈ ರೀತಿ ಇತ್ತು. ನೀಟಾಗಿ 2 ಸಲ ವಾಶ್ ಮಾಡಿ ಮಧ್ಯದಲ್ಲಿ ಸೀಳಿ ಈ ರೆಸಿಪಿ ಕೂಡ ನಿಮಗೊಟ್ಟಿಗೆ ತೋರಿಸ್ತೀನಿ. ಫಸ್ಟೇ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋಂಥ ತವಾ ಫ್ರೈ ಫಿಶ್ ರೆಸಿಪಿ. ಮೊದಲನೇದಾಗಿ ಸಾಲ್ಟ್ 1-2 ಟೇಬಲ್ ಸ್ಪೂನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದಾದಮೇಲೆ ಸ್ವಲ್ಪ ಧನಿಯಾ ಪುಡಿ, ಅದು 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಅರಿಶಿನ ಕಲರ್ಗೋಸ್ಕರ. ಅದಾದಮೇಲೆ ನೀವು ಗರಂ ಮಸಾಲಾನ ನಾನು ಆ್ಯಡ್ ಮಾಡ್ಕೊಳ್ತೀನಿ. ಗರಂ ಮಸಾಲ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಿಕೊಂಡೆ ನಾನು. ಅದಾದಮೇಲೆ ಚಿಕನ್ ಮಸಾಲ ಇಲ್ಲ ಅಂತಂದರೆ ನೀವು ಬೇಕಾದ್ರೆ ಫಿಶ್ ಫ್ರೈ ಮಸಾಲ ಕೂಡ ಬರುತ್ತೆ, ಅದನ್ನು ಕೂಡ ಯೂಸ್ ಇಲ್ಲ ಅನ್ನೋದಕ್ಕೋಸ್ಕರ ಚಿಕನ್ ಮಸಾಲಾನ ಯೂಸ್ ಮಾಡ್ಕೊಂಡು. ಅದಾದಮೇಲೆ ಅರ್ಧ ಹೋಲ್ ನಿಂಬೆಹಣ್ಣ ಹಿಂಡ್ಕೊಂಡಿದ್ದೀನಿ. ಲೆಮನ್ ಈ ಸ್ಕ್ವೀಸ್ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ಹುಳಿಯಾಗಿ ಟೇಸ್ಟ್ ಕೊಡುತ್ತೆ ಅಂತ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ತಟ್ಟೆನೇ ತೊಗೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಬೌಲಲ್ಲಾದರೆ ನೀಟಾಗಿ ಫಿಶ್ ಕೋಟಿಂಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಈ ರೀತಿ ನೀವು ತಟ್ಟೆಲ್ಲೇ ತೊಗೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಕೋಟಿಂಗನ್ನು ಮಾಡ್ಬೋದು. ಅದಾದಮೇಲೆ ಸ್ವಲ್ಪ ನಾನು ಎಣ್ಣೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ, ಕುಕ್ಕಿಂಗ್ ಆಯಿಲ್. ಅದಾದಮೇಲೆ ನೀಟಾಗಿ ಫಿಶ್ಗೆ ನೀಟಾಗಿ ಮ್ಯಾರಿನೇಟ್ ಮಾಡಿ ಆಲ್ಮೋಸ್ಟ್ 2 hours ನೀಟಾಗಿ ಇಡಿ. ಆಚೆನೇ ಇಡ್ಬೋದು, ಫ್ರಿಡ್ಜಲ್ಲಿ ಇಡೋ ಅವಶ್ಯಕತೆ ಇಲ್ಲ. ಸೊ ನೀಟಾಗಿ ಫಿಶ್ಶು ಒಳ್ಳೆ ಟೇಸ್ಟ್ ಬಂದಿತ್ತು. ನನ್ನ ತಂಗಿದಿರಿಗೆ ಅವರಿಬ್ಬರಿಗೆ ರವಾ ಫ್ರೈ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಅವರು ಬಾಂಬೆ ರವಾ ಫ್ರೈನ ಮಾಡ್ಕೊಂಡು ತಿಂದರು. ಆ್ಯಂಡ್ ನನ್ನ ಅಮ್ಮಂಗೆ ಏನಂತಂದರೆ ನಮಗೆ ಅದು ಖಾರ ಇರಬೇಕು ಫಿಶ್ ತಿಂತಾಯಿದ್ರೆ ಮಸಾಲೆಯಲ್ಲಿ. ಸೊ ನಾವು ಅದೇ ರೀತಿ ಫ್ರೈ ಮಾಡ್ಕೊಂಡು. ಫಿಶ್ಗೆ ಬೆಸ್ಟ್ ಕಾಂಬಿನೇಷನ್ ಏನಂತಂದರೆ ಬೇಳೆ ರಸ ಹಾಗೂ ಫಿಶ್ ಫ್ರೈ. ಯಾರಾದರೂ ಟ್ರೈ ಮಾಡಿಲ್ಲ ಅಂತ ಖಂಡಿತ ಟ್ರೈ ಮಾಡಿ. ಈ ರೆಸಿಪಿನ ಹೇಗೆ ಬಂದಿತ್ತಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ತುಂಬ ಚೆನ್ನಾಗಾಗಿತ್ತು ಫಿಶ್ ಫ್ರೈ, ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ. ಕ್ವಿಕ್ ಔಟ್ಫಿಟ್ ಚೆಕ್. ಇದು ಔಟ್ಫಿಟ್ ಏನಕ್ಕೆ ಹೊರಗಡೆ ಹೋಗ್ತಾ ಇರೋದು, ಮಲ್ಲೇಶ್ವರದಲ್ಲಿ ಗಂಗಮ್ಮ ಜಾತ್ರೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಇತ್ತೀಚೆಗೆ ಗಂಗಮ್ಮನ ಜಾತ್ರೆ ತುಂಬ ಮಲ್ಲೇಶ್ವರದಲ್ಲಿ ಫೇಮಸ್. ಸೊ ನಾನು ನಮ್ಮಮ್ಮ ಇಬ್ಬರು ಕೂಡ ಗಂಗಮ್ಮನ ಜಾತ್ರೆಗೆ ಹೋಗಿದ್ವಿ. 2 ರೀಸನ್ ಇತ್ತು ಗಂಗಮ್ಮನ ಜಾತ್ರೆಗೆ ಹೋಗೋಕ್ಕೆ. ಒಂದು ಬಂದು ದೇವ್ರನ್ನ ದರ್ಶನ ಮಾಡೋಕ್ಕೆ, ಇನ್ನೊಂದು ಬಂದು ನಾವು 2 years ಬ್ಯಾಕ್ ಆ ಜಾತ್ರೆಯಲ್ಲಿ ಯಾವುದೋ ಒಂದು ಚೆನ್ನಾಗಿರೋದು ಮಣ್ಣಿನ ಬೊಂಬೆ ತಂದಿದ್ವಿ. ಅದು ಒಂದೇ ಒಂದು ಪೇರ್ ತೊಗೊಂಡಿದ್ವಿ ಆವಾಗ. ಸೊ ಅದನ್ನು ಪರ್ಚೇಸ್ ಮಾಡಬೇಕಂದ್ರೆ ಸುಮಾರು ವರ್ಷಗಳಿಂದ ಅಂದ್ಕೊಳ್ತಾ ಇದ್ವಿ, ಬಟ್ ಅದು ಟೈಮ್ ಬಂದಿರಲಿಲ್ಲ. ಸೊ ಫೈನಲ್ ಎನಿವೇಸ್ ಜಾತ್ರೆ ಇದೆ ಅಂತ ಗೊತ್ತಾಯಿತು ನನಗೆ. ಇದೇ ರೀತಿ ಸೋಷಲ್ ಮೀಡಿಯಾದಲ್ಲಿ ನೋಡ್ಬೇಕಾದ್ರೆ ಟೈಮ್ ಮಾಡಿಕೊಂಡು ಹೋಗಿದ್ವಿ, ಬಟ್ ನಮಗೆ ಆ ಬೊಂಬೆ ಸಿಕ್ಕಲಿಲ್ಲ. ಫೈನಲಿ ಬೇರೆ ಏನೋ ಪರ್ಚೇಸ್ ಮಾಡ್ಕೊಂಡು ಬಂದಂಗೆ ಆಯಿತು. ಬಟ್ ಆ್ಯಕ್ಚುಲಿ ಈಗ ಮುಂಚಿನ ಥರ ಜಾತ್ರೆಗಳಲ್ಲಿ ಎಷ್ಟೊಂದು ಐಟಮ್ಸ್ಗಳು ಏನು ಹಾಕಿರಲ್ಲ, ನಾರ್ಮಲ್ ಅದೇ ಬಳೆ ಸ್ಟೋರಲ್ಲಿ ಸಿಗೋ ಐಟಮ್ಸ್ಗಳೇ, ಇಲ್ಲೇ ಕ್ರಾಕರಿ ಯೂನಿಟಲ್ಲಿ ಸಿಗೋವಂಥ ಐಟಮ್ಗಳನ್ನೇ ಹಾಕಿರ್ತಾರೆ. ಸೊ ನಾವು
ಅಂದ್ಕೊಂಡಿದ್ದ ವಸ್ತು ಅಂತೂ ಸಿಕ್ಕಲಿಲ್ಲ. ಬಟ್ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಗಂಗಮ್ಮನ ಜಾತ್ರೆ ಮಲ್ಲೇಶ್ವರದಲ್ಲಿ ತುಂಬ ಫೇಮಸ್. ಆ್ಯಂಡ್ ಎಷ್ಟೆಂಟು ಸೆಲೆಬ್ರಿಟೀಸ್ಗಳು, ಪೊಲಿಟಿಷಿಯನ್ಸ್ಗಳೆಲ್ಲ ಬಂದಿದ್ದರು ನಾವು ಹೋಗಿದ್ದ ದಿವಸನೇ. ಯಾರ್ಯಾರು ಹೋಗೋಕ್ಕಾಗಿಲ್ಲ, ಇಲ್ಲಿಂದನೇ ಗಂಗಮ್ಮನ ದರ್ಶನ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿತ್ತು. ನಾವು ಒಳ್ಳೆ ಡೇನ ಸ್ಪೆಂಡ್ ಮಾಡಿದ್ವಿ ಗಂಗಮ್ಮನ ಜಾತ್ರೆಯಲ್ಲಿ. ಆ್ಯಂಡ್ ಸ್ವಲ್ಪ ಸಣ್ಣ ಪುಟ್ಟ ಶಾಪಿಂಗ್ ಕೂಡ ಮಾಡಿಕೊಂಡು ನಾನು ನಮ್ಮಮ್ಮ ಬಂದ್ವಿ. ಆಚೆ ಬರ್ತಿದ್ದಂಗೆ ಶಾಪಿಂಗ್ ಐಟಮ್ಸ್ಗಳೆಲ್ಲ ಇತ್ತು. ಆ್ಯಂಡ್ ನಾವು ಅದೇ ಅಂದ್ಕೊಂಡಂಗೆ ಸುಮಾರು ಏನು ಐಟಮ್ಸ್ಗಳು ಏನಿಲ್ಲ ಮುಂಚಿನ ಥರ. ಸೊ ನಾವು ಕಡಲೆಕಾಯಿ ತುಂಬ ಚೆನ್ನಾಗಿತ್ತು, ಅದನ್ನು ತೊಗೊಂಡ್ವಿ ಈವ್ನಿಂಗ್ ಸ್ನ್ಯಾಕ್ಸ್ಗಾಗತ್ತೆ ಅಂತ. ಅದಾದಮೇಲೆ ನನಗೆ ರಂಗೋಲಿ ಬಿಡೋ ಅಭ್ಯಾಸಕ್ಕೆ ಅಷ್ಟು ಕ್ಲಿಯರಾಗಿ ಬರಲ್ಲ. ಸೊ ಅದಕ್ಕೋಸ್ಕರ ನಮ್ಮಮ್ಮ ಅದು ಇದನ್ನು ತೊಗೋ ಅಂತ ಹೇಳಿದರು. ಆ್ಯಂಡ್ ಇದು ಮಣ್ಣಲ್ಲಿ ಮಾಡಿರುವಂಥ ಗಂಗಮ್ಮ. ನಾವು ಕೂಡ ಫಸ್ಟ್ ಟೈಮ್ ನೋಡಿದ್ದು ಅದನ್ನು. ಆ್ಯಂಡ್ ಅದು ಮುಗಿಸ್ಕೊಂಡು ಮಲ್ಲೇಶ್ವರದಲ್ಲಿ ಫೇಮಸ್ ಬೊಂಬಾಟ್ ಭೋಜನಕ್ಕೆ ಹೋಗಿದ್ವಿ. ನಾವೊಂದು 2 ಸಲ ಲಾಸ್ಟ್ ಇಯರ್ ಹೋಗಿದ್ವಿ. ಬಟ್ ಇದು ಇವಾಗ ಹೋಗೋ ಆಪರ್ಚುನಿಟಿ ಬಂತು, ಹೋಗಿದ್ವಿ. ಸೊ ಇಲ್ಲಿ ಫ್ರೂಟ್ಸ್ ಮೇಳ ಅಂತ ಏನೋ ಮಾಡ್ತಿದ್ದಾರೆ ಜೂನ್ 1 ತನಕ. ನೀವು ಯಾರಾದರೂ ಹೋಗೋರಿದ್ರೆ ಹೋಗಿ ಟ್ರೈ ಮಾಡಿ. ಬಟ್ 380 ರೂಪೀಸ್ ಏನೋ ಆಗುತ್ತೆ ಆ ಚಾರ್ಜಸ್. ಆಲ್ಮೋಸ್ಟ್ ಇಷ್ಟು ಐಟಮ್ಸ್ಗಳು ನಿಮಗೆ ಕೊಡ್ತಾರೆ. ಆ್ಯಂಡ್ ಒಂದು ಸಲ ಹಾಕಿಸ್ಕೊಂಡಿದ್ದು ಯು ಡೋಂಟ್ ಫೀಲ್ ಲೈಕ್ ಇನ್ನೊಂದು ಸಲ ಹಾಕಿಸ್ಕೊಬೇಕಂತ ಅನ್ಸೋದೇ ಇಲ್ಲ. ಅಷ್ಟು 1-2 ರೌಂಡ್ಗೆ ಹೊಟ್ಟೆ ತುಂಬ್ದಂಗೆ ಅನ್ಸುತ್ತೆ. ನಮಗೆ ಬೇರೆ ಅಲ್ಲಿ ಪ್ರಸಾದ ಕೊಟ್ಟಿದ್ರಲ್ಲ, ಸೊ ನಮ್ಗೆ ಅಷ್ಟಕ್ಕೆ ಹೊಟ್ಟೆ ತುಂಬೋಯ್ತು ಅಂತ ಅನಿಸ್ತು. ನೀವು ಯಾರೋ ಒಳ್ಳೆ ಬ್ಯಾಟಿಂಗ್ ಮಾಡೋರಿದ್ರೆ ಪ್ಲೀಸ್ ಹೋಗಿ ಬೊಂಬಾಟ್ ಭೋಜನಕ್ಕೆ. ಜೂನ್ 1 ತನಕ ಇರುತ್ತೆ. ಆ್ಯಂಡ್ ನನಗೆ ಸ್ಪೆಷಲಿ ಹಳಸಲೆಹಣ್ಣಿನ ದೋಸೆ ನಂಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ಏನು ಪಾಯಸ ಅದು ಸಿಕ್ಕಾಪಟ್ಟೆ ಸ್ವೀಟ್ ಇತ್ತು. ಅಪಾರ್ಟ್ ಫ್ರಮ್ ದಟ್ ಎಲ್ಲ ಐಟಮ್ಗಳು ತುಂಬ ಚೆನ್ನಾಗಿತ್ತು. ಇನ್ನು ಅಲ್ಲೇ ನಮಗೆ ಗಂಗಮ್ಮನ ಜಾತ್ರೆಯಲ್ಲೇ ಬೇವಿನ ಗಿಡ ಕೂಡ ಕೊಟ್ಟಿದ್ರು, ಅದು ಕೂಡ ತೊಗೊಂಡು ಬಂದರು. ಚೆನ್ನಾಗಿತ್ತಲ್ಲ ಆಟ. ಸ್ಪೇಸ್ ಜಾಸ್ತಿ ಇದೆ. ಇಲ್ಲ, ಇಬ್ಬರು ಕುತ್ಕೊಬೋದು. ಹೆಂಗೆ ಬರುತ್ತೆ ಅಂಕಲ್ ಮೈಲೇಜು? ಎಷ್ಟು ಅವರ್ ಓಡಿಸ್ಕೋತೀರಾ? ಚಾರ್ಜ್ ಹಾಕ್ಸ್ಕೊಬೇಕಾ? ಚಾರ್ಜ್ ಹಾಕೋದು ಎಷ್ಟು ಅವರ್ ಬೇಕಾಗುತ್ತೆ ಅಂಕಲ್ ಚಾರ್ಜ್ ಆಗೋಕ್ಕೆ? 4 ಅವರ್ಸಾ? ಏನು ಬರುತ್ತೆ ಕರೆಂಟ್ ಬಿಲ್ಲು? 60 ರೂಪಾಯಿ. ನಾವು ಫಾರ್ ದ ಫಸ್ಟ್ ಟೈಮ್ ಈ ರೀತಿ ಎಲೆಕ್ಟ್ರಿಕ್ ಆಟೋದಲ್ಲಿ ಹೋಗಿದ್ದು. ಸೊ ಅಂಕಲ್ನ ಕೇಳ್ತಿದ್ದೆ ಏನು ಮೈಲೇಜ್ ಕೊಡುತ್ತೆ, ಏನು ಎತ್ತ ಅಂತೆಲ್ಲ. ಬಿಕಾಸ್ ಯಾಕಂದರೆ ನಾವು 2 ವೀಲರ್ ಅಂದರೆ ಚಾರ್ಜ್ ಹಾಕೊಬೋದು, ಬಟ್ ಇವರು ಆಚೆ ಕಡೆನ ಸಿಗಾಕೊಂಡ್ರೆ ಹಿಂಗೆ ಏನು ಅಂತೆಲ್ಲ ಡೀಟೇಲಾಗಿ ಕೇಳ್ತಾ ಇದ್ದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸಿ ಯು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಬ್ಲಾಗ್. ಬಾಯ್ ಬಾಯ್.